ಯಾಕಂದ್ರೆ ಒಂದೇನಂದ್ರೆ ಹೂವು ತರ್ತಾರೆ ಎಲ್ಲಾ ವೇಸ್ಟ್ ಆಗುತ್ತೆ, ಕೇಕ್ ಅಂತೂ ತುಂಬಾನೇ ಇದಾಗುತ್ತೆ. ಅದರಿಂದ ಇದಾರು ಕೊಟ್ರೆ ಇನ್ನೊಂದು ದಶನಕ್ಕೆ ಉಪಯೋಗ ಆಗುತ್ತೆ ಅಂತ. ಈಗ ಯಾರಿಗೋ ಒಬ್ಬನಿಗೆ ಆಸೆ ಇರುತ್ತೆ, ಯಾರಿಗೋ ಒಂದು ಸಹಾಯ ಮಾಡ್ಬೇಕು, ಒಂದ್ ಕೆಜಿ ಕೊಟ್ಟರು ತುಂಬಾ ಒಳ್ಳೇದು. ಅದ್ ಮಾಡ್ತೀವಿ ಸರ್, ಈಗೆಲ್ಲ ಸಾರ್ಟ್ ಔಟ್ ಮಾಡ್ಬೇಕಲ್ಲ ಸರ್. ದರ್ಶನ್ ಸರ್, ಅದ ಒಂದು ಈ ಸಾರಿ ನಿಮ್ ಬರ್ಡೇ ನೀವು ತಗೊಂಡಿರಂತ ತುಂಬಾ ಹುಡ್ದಾಗಿಂದ ನಿರ್ಧಾರನೇ ತಗೊಂಡಿಲ್ಲ ಸರ್. ಅಲ್ಲ ಸರ್, ಅಂದ್ರೆ ಈಗ ಸ್ಪೆಷಲಿ ದವಸ ಧಾನ್ಯಗಳನ್ನು ತರೋದು, ಹಂಚುವಂಥದ್ದು, ಆ ವಿಚಾರ ಎಲ್ಲ ನೋಡಿದಾಗ ಒಂದಿಷ್ಟು ಜನಕ್ಕೆ ಸಹಾಯ ಆಗುವಂತದ್ದು. ಸೊ ನಿಮ್ಗೆ ಹಸಿವು ಮತ್ತೆ ಬಡತನ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಸರ್? ಏನು ಆಗಲ್ಲ ಸರ್, ಯಾಕಂದ್ರೆ ನೀವು ಕೂಡ ತುಂಬಾ ಕಷ್ಟದಿಂದ ಬಂದಿರೋ ಏನು ಆಗಲ್ಲ ಸಂದರ್ಭದಲ್ಲಿ. ಏನು ಆಗಲ್ಲ ಸರ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದು ವಿಷಯ ಕಾಡಿತ್ತ ಸರ್ ಈ ನಿರ್ಧಾರ? ಏನಿಲ್ಲ ಸರ್, ಯಾಕಂದ್ರೆ ಎಷ್ಟೋ ಕಡೆಗೆ ಆಕ್ಚುಲಿ ಅನುದಾನ ಹೋಗಲ್ಲ ಸರ್. ಈಗ ಕೆಲವು ಕ್ರೂಷಿಯಲ್ ಏರಿಯಾ ಇರ್ತದೆ, ಅಲ್ಲಿ ಯಾರು ನೋಡೋದೇ ಇಲ್ಲ. ಸೊ ಅಂತ ಕಡೆ ಕಳ್ಸೋಣ ಅಂತ ಅಷ್ಟೇ. ಇಲ್ಲಿವರೆಗೂ ನಾವೇನ್ ಅನ್ಕೋತಾ ಇದ್ವಿ ಅಂದ್ರೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವಾ, ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಬಟ್ ಅವ್ರ ಮನೆಯವ್ರ ಮಾತು ಕೇಳ್ತಾರೋ ಇಲ್ಲ ಗೊತ್ತಿಲ್ಲ. ದರ್ಶನ್ ಸರ್ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ತಾರೆ. ಏನ್ ಹೇಳ್ತೀರಾ ಆ ಪ್ರೀತಿಗೆ? ಒಂದೇನಂದ್ರೆ ಹೇಳೋಷ್ಟು ದೊಡ್ಡ ನಾನು ಅಲ್ಲಮ್ಮ, ಏನೋ ನನಗೆ ಗೊತ್ತಿದ್ದು ನನ್ನ ಜೀವನದ ಒಂದು ಬುದ್ಧಿ ನಾನು ಹೇಳ್ಕೊಡ್ತೀನಿ ಅಷ್ಟೇ. ಯಜಮಾನ ಸಿನಿಮಾ ಟ್ರೈಲರ್ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಸೊ ಎಲ್ಲಾ ದಾಖಲೆಗಳು, ಉಡೀಸು, ಬಾಕ್ಸ್ ಆಫೀಸ್ ಪೀಸ್ ಅದೆಲ್ಲ ಒಂದ್ ಕಡೆ ಇಲ್ಲಿ. ಆ ಟ್ರೈಲರ್ ಇದೆಲ್ಲ ನಿಜವಾಗ್ಲೂ ಸೂಪರ್ ಆಗಿದೆ ಸರ್. ಸೊ ಏನಿಲ್ಲಮ್ಮ, ಆಕ್ಚುಲಿ ಹರಿಕೃಷ್ಣ ಪಟ್ರ ಕಷ್ಟ, ಶೈಲಜಾ ನಾಗೋರ್ ಶ್ರಮ, ಅವ್ರಿಬ್ರದ್ದು ಸಿನಿಮಾ ಅದು. ಅಭಿಮಾನಿಗಳಿಗೆ ಆ ಸಿನಿಮಾದಿಂದ ಏನ್ ಸಿಗ್ಬೋದು, ಏನ್ ನಿರೀಕ್ಷಿಸಬಹುದು? ಖಂಡಿತ 1ನೇ ತಾರೀಕು ಕಾದ್ಬಿಡಿ ಸರ್, ಹೇಳ್ತೀವಿ.